ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಕೆಎಂಎಫ್ ನ ಆ ಒಂದು ನಿರ್ಧಾರದಿಂದ ಕೋಟಿ ಕೋಟಿ ಆದಾಯ ಹರಿದು ಬಂದಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಹಾಗಾದ್ರೆ ಕೆಎಂಎಫ್ ತೆಗೆದುಕೊಂಡಿರುವಂತಹ ಮಹತ್ವದ ನಿರ್ಧಾರ ಏನು, ಆ ಕುರಿತ ಡೀಟೇಲ್ಸ್ ಇದು. ಕೆಎಂಎಫ್ ನ ಒಂದು ನಿರ್ಧಾರ ಹರಿದು ಬಂದಿದೆ ಕೋಟ್ಯಾಂತರ ರೂಪಾಯಿ ಆದಾಯ. ಕೆಎಂಎಫ್ಗೆ ಆದಾಯ ಹೆಚ್ಚು ಮಾಡುವಲ್ಲಿ ಸಹಕಾರಿಯಾಯ್ತಾ ಆರ್ಸಿಬಿ ಸಹಾಯದಿಂದ ಹಾಲು, ಮೊಸರು, ಐಸ್ ಕ್ರೀಮ್ ಮಾರಾಟದಲ್ಲಿ ದಾಖಲೆಯಾಗಿದೆಯಂತೆ. ಏಪ್ರಿಲ್ ತಿಂಗಳಲ್ಲೇ ದಾಖಲೆ ಪ್ರಮಾಣದಲ್ಲಿ ನಂದಿನಿ ಉತ್ಪನ್ನ ಮಾರಾಟ ಆಗಿದೆ ಅನ್ನೋದ್ರ ಬಗ್ಗೆ ಡೀಟೇಲ್ ಸಿಗ್ತಾ ಇದೆ. ಐಪಿಎಲ್ ಆರಂಭವಾಗ್ತಾ ಇದ್ದಂತೆ ಆರ್ಸಿಬಿ ಜೊತೆ ಒಪ್ಪಂದ ಮಾಡಿಕೊಂಡಿತ್ತು ಕೆಎಂಎಫ್. ಆರ್ಸಿಬಿ ಆಡುವ ಪಂದ್ಯಗಳಲ್ಲಿ ನಂದಿನಿ ಮಾರಾಟಕ್ಕೆ ಅವಕಾಶವನ್ನ ಕಲ್ಪಿಸಿಕೊಡಲಾಯಿತು. ಪ್ರೋಟೀನ್ ಉತ್ಪನ್ನಗಳಲ್ಲಿ ಆರ್ಸಿಬಿ ಆಟಗಾರರ ಬಳಕೆಗೆ ಒಪ್ಪಂದ ಆಗಿತ್ತು. ಇದು ಕೂಡ ಒನ್ ಆಫ್ ದ ರೀಸನ್ ಕೆಎಂಎಫ್ನ ಉತ್ಪನ್ನಗಳು ಅತಿ ಹೆಚ್ಚಾಗಿ ಮಾರಾಟ ಆಗೋದಕ್ಕೆ ಕಾರಣ ಅನ್ನುವಂತಹ ವಿಚಾರಗಳು ಗೊತ್ತಾಗ್ತಾ ಇದೆ. 1 ವರ್ಷದ ಒಪ್ಪಂದವನ್ನ ಮುಂದುವರಿಸೋದಕ್ಕೆ ಈಗ ಕೆಎಂಎಫ್ ನಿರ್ಧಾರ ಮಾಡಿದೆಯಾ? ಈ ರೀತಿ ಎಲ್ಲ ದಾಖಲೆಯ ಪ್ರಮಾಣದಲ್ಲಿ ಮಾರಾಟ ಆಗಿದ್ದಕ್ಕೆ ಅನ್ನೋದು ಕುತೂಹಲ. ಕೆಎಂಎಫ್ ಬೋರ್ಡ್ ಮೀಟಿಂಗ್ ನಲ್ಲಿ ಚರ್ಚೆ ಮಾಡಿ ಇದನ್ನ ಮುಂದುವರಿಸಬೇಕಾ ಈ ಒಪ್ಪಂದವನ್ನ ಅನ್ನೋದ್ರ ಬಗ್ಗೆ ನಿರ್ಧಾರ ತೆಗೆದುಕೊಳ್ಳುವ ಸಾಧ್ಯತೆ ಇದೆ ಅನ್ನೋದ್ರ ಬಗ್ಗೆ ಡೀಟೇಲ್ ಸಿಗ್ತಾ ಇದೆ. ಕರ್ನಾಟಕ ಮಹಾಮಂಡಳ ಕೆಎಂಎಫ್ ನಂದಿನಿ ಬ್ರ್ಯಾಂಡ್ ಮತ್ತು ನಮ್ಮ ಆರ್ಸಿಬಿ ಕ್ರಿಕೆಟ್ ಟೀಮ್ ಜೊತೆ ನಾವು ಟೈಅಪ್ ಆಗಿರೋದ್ರಿಂದ ಪ್ರಾಯೋಜಕತ್ವ ನಾವು ಕೊಟ್ಟಿರೋದಕ್ಕೆ ಪೂರಕವಾಗಿ 2026 ಮಾರ್ಚಿಂದ ನಮ್ಮದು ಹಾಲು ಮತ್ತು ಮೊಸರು ಮಾರಾಟದಲ್ಲಿ ಸ್ವಲ್ಪ ಏರಿಕೆ ಕಂಡು ಬಂದಿದೆ. ಮತ್ತು ನಮ್ಮ ಉತ್ಪನ್ನಗಳು ಕೂಡ, ಉದಾಹರಣೆಗೆ UST ಮಿಲ್ಕ್ ಆಗ್ಬೋದು, ಐಸ್ ಕ್ರೀಮ್ ಆಗ್ಬೋದು, ಸರಾಸರಿ ಕಳೆದ ವರ್ಷಕ್ಕಿಂತ ಈ ಬಾರಿ ಸ್ವಲ್ಪ ನಮ್ಮದು ಗ್ರೋತ್ ರೇಟು ಐಸ್ ಕ್ರೀಮಲ್ಲಿ ಸುಮಾರು 9% ಗ್ರೋತ್ ರೇಟ್ ಆಗಿದೆ, ಅಂದರೆ ಬೆಳವಣಿಗೆ ಆಗಿದೆ. ಹಾಗೆಯೇ ಹಾಲಲ್ಲೂ ಕೂಡ ಸರಾಸರಿ ನಮ್ಮದು ಹಾಲಿನ ಮಾರಾಟ 3% ಹೆಚ್ಚಳ ಆಗಿದೆ. ಮೊಸರಲ್ಲೂ ಕೂಡ ಸುಮಾರು ನಮ್ಮದು ಸರಾಸರಿ ದಿನದಲ್ಲಿ 11 ರಿಂದ 12 ಲಕ್ಷ ಇರ್ತಿತ್ತು, ಈಗ 14.5 ರಿಂದ 15 ಲಕ್ಷ ಸರಾಸರಿ ಲೀಟರು ಮೊಸರು ಮಾರಾಟ ಆಗ್ತದೆ. ಸೊ ನಿಜವಾಗಿ